ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಯಾಕೆ, ಏನಾಗ್ತಾ ಇದೆ ತೋರಿಸ್ತೀವಿ. ಲೆಟ್ಸ್ ಗೋ. ಬಿಜೆಪಿ ಪಾಳೆಯದ ಸುದ್ದಿ ಇದು. ಕುರುಕ್ಷೇತ್ರದ ಅಖಾಡದಲ್ಲಿ ಆರ್ ಅಶೋಕ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿಯನ್ನ ಕೊಡೋದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆಯಾ ಅನ್ನೋ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಅವರಿಗೆ ಉಸ್ತುವಾರಿಯನ್ನ ಕೊಡೋದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆಯಂತೆ. ಉಸ್ತುವಾರಿ ಕೊಡೋದಕ್ಕೆ ಸಮನ್ವಯ ಸಭೆಯಲ್ಲಿ HD ದೇವೇಗೌಡರು ಸೂಚನೆ ಕೊಟ್ಟಿದ್ರು. ಆರ್ ಅಶೋಕ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಕೊಡಿ ಎಂದಿದ್ರು. ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಎಂದಿದ್ರು ದೊಡ್ಡಗೌಡರು. JDSನ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡರು. ಅವ್ರು ಹೇಳಿದ್ಮೇಲೆ ಮುಗಿತು, ಅವ್ರು ಕೊಡ್ತಾರೆ ಅಂತ ದೊಡ್ಡಗೌಡರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಬಿಜೆಪಿಯ ನಾಯಕರು ಒಪ್ತಾ ಇಲ್ವಂತೆ. ಗ್ರಾಮಾಂತರಕ್ಕೆ ಅಶೋಕ್ ಅವರು ಉಸ್ತುವಾರಿ ಬೇಡ ಅಂತ ವಿರೋಧ ವ್ಯಕ್ತ ಆಗ್ತಾ ಇದೆಯಂತೆ. ಒಂದು ಇನ್ಸೈಡ್ ಇನ್ಫಾರ್ಮೇಶನ್ ಆನ್ ವಿಸ್ತಾರ ನ್ಯೂಸ್. ಹಾಗಾದ್ರೆ ಬೇಡ ಅಂತಿರೋರು ಯಾರು? ಉಸ್ತುವಾರಿ ಅಶೋಕ್ ಅವರಿಗೆ ಕೊಡೋದು ಬದಲು ಹಾಗೆ ಬಿಡಿ, ನಾವೇ ಓಡಾಡ್ಕೊಂಡು ಗೆಲ್ಲಿಸ್ಕೋತೀವಿ ಅಂತಿದ್ದಾರಂತೆ ನಾಯಕರು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಒಂದ್ ಕಡೆ ದೇವೇಗೌಡರು ಮೆನ್ಷನ್ ಮಾಡ್ತಾರೆ, ಅವ್ರಿಗೆ ಉಸ್ತುವಾರಿ ಕೊಡಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಮತ್ತೊಂದ್ ಕಡೆ ಆ ಭಾಗದ ನಾಯಕರು ಆ ತರ ಉಸ್ತುವಾರಿ ಕೊಡಬೇಡಿ, ನಾವೆಲ್ಲರೂ ಇದೀವಿ, ಗೆಲ್ಲಿಸ್ಕೊಂಡ್ ಬರ್ತೀವಿ. ಅಶೋಕ್ ಅವ್ರ ಮೇಲೆ ಹಾಗಾದ್ರೆ ನಂಬಿಕೆಯನ್ನ ನಾಯಕರು ಕಳ್ಕೊಂಡಿದ್ದಾರ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅಶೋಕ್ ಅವರಿಗೆ ಉಸ್ತುವಾರಿ ನೀಡೋದಕ್ಕೆ ನಾಯಕರು ಯಾಕೆ ವಿರೋಧ? ಹೀಗಾಗಿ ಬೆಂಗಳೂರು ಗ್ರಾಮಾಂತರದ ಕಡೆ ಕಾಣಿಸ್ಕೊಳ್ತಾ ಇಲ್ಲ ಅಶೋಕ್ ಅವರು ಅಂತ. ಮಂಜುನಾಥ್ ಅವರ ನಾಮಪತ್ರ ಕಾರ್ಯಕ್ರಮಕ್ಕೂ ಕೂಡ ಹೋಗಿಲ್ಲ ಆರ್ ಅಶೋಕ್ ಅವರು. ಡಾಕ್ಟರ್ ಪರ ಪ್ರಚಾರದಲ್ಲಿ ಆಕ್ಟಿವ್ ಆಗಿದ್ದಾರೆ ಮುನಿರತ್ನ ಅವರು. ಎಂ ಕೃಷ್ಣಪ್ಪನವರು ತಮ್ಮದೇ ಆದಂತಹ ನೆಟ್ವರ್ಕ್ ಅನ್ನು ಬಳಸಿ ಮಂಜುನಾಥ್ ಅವರ ಪರ ಕೆಲಸವನ್ನ ಶುರು ಮಾಡಿದ್ದಾರಂತೆ. ಈಗ ಬರ್ತಿರುವಂತಹ ಮಾಹಿತಿ ಅದು. ನೋಡೋಣ ಇನ್ಸೈಡ್ ಇನ್ಫಾರ್ಮೇಶನ್ ಯಾಕೆ, ಏನು ಕೇಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸಾಮಾನ್ಯವಾಗಿ ಏನ್ ಬಂತು, ಬೆಂಗಳೂರು ಗ್ರಾಮಾಂತರ ಅಂದ್ರೆ ಹೈ ವೋಲ್ಟೇಜ್ ಕದನ ಈಗ ಇರಬೇಕು. ದೊಡ್ಡವರೆಲ್ಲ ರಾಜ್ಯದ ವಿರೋಧ ಪಕ್ಷದ ನಾಯಕರು ಕಾಣಿಸ್ಕೊಳ್ಬೇಕಾಗಿತ್ತು. ಆದರೆ ಅವರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯ ಪರ ಪ್ರಚಾರದಲ್ಲಿದ್ದರೂ ಕಾಣಿಸ್ಕೊಂಡ್ರು. ಇಲ್ಲೂ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ಅಂತ ಒಂದು ಅನುಮಾನ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ರೀಸನ್ ಏನು, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಭಾಗದ ಬಿಜೆಪಿ ಪಾಳೆಯದಲ್ಲಿ? ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಖಂಡಿತವಾಗ್ಲು ಬೆಂಗಳೂರು ಗ್ರಾಮಾಂತರ ಈಗ ಹೈ ವೋಲ್ಟೇಜ್, ಎಲ್ಲರ ಗಮನ ಕೂಡ ಬೆಂಗಳೂರು ಗ್ರಾಮಾಂತರದತ್ತ ಸೆಳೆದಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ DK ಸುರೇಶ್ ಅವರ ವಿರುದ್ಧ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು. ಗೆಲ್ಲೇಬೇಕು ಅನ್ನುವಂಥ ಮಾನದಂಡದಿಂದ ಬಹಳ ಪ್ರಮುಖವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹಿಂದೆ ಕಳೆದ ಒಂದು ವಾರಗಳ ಹಿಂದೆ ಬಿಜೆಪಿ ಮತ್ತು JDSನ ಪ್ರಮುಖ ನಾಯಕರ ಸಮನ್ವಯ ಸಮಿತಿ ಸಭೆ ಇತ್ತು. ಅಲ್ಲಿ ದೇವೇಗೌಡರು ಒಂದು ಕರೆಯನ್ನು ಕೊಡ್ತಾರೆ, ಅಶೋಕ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿಯನ್ನು ಕೊಡಿ ಅಂತ. ಸೊ ಅದೇ ಎಲ್ಲೊಂದು ಕಡೆ ಅಶೋಕ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಕೊಡೋದಕ್ಕೆ ಆ ಕ್ಷೇತ್ರದಲ್ಲಿ ಬರುವಂಥ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮುನಿರತ್ನ ಆಗಿರ್ಬೋದು ಮತ್ತು ಎಂ ಕೃಷ್ಣಪ್ಪ ಅವರಾಗಿರ್ಬೋದು ಬೆಂಗಳೂರು ದಕ್ಷಿಣ. ಸೊ ಇಬ್ಬರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲೊಂದು ಕಡೆ ಅಶೋಕ್ ಅವರ ವರ್ಚಸ್ಸು ಅಲ್ಲಿ ಆ ಭಾಗದಲ್ಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಕನಕಪುರದಲ್ಲಿ ನಿಂತು ಠೇವಣಿಯನ್ನು ಕೂಡ ಪಡಿಲಿಲ್ಲ. ಇದು ಒಂದು ರೀತಿ ಬ್ಯಾಕ್ ಸೆಟ್ ಆಗುತ್ತೆ. ಸೊ ಹೀಗಾಗಿ ಇದರಿಂದ ಪಕ್ಷಕ್ಕೂ ಕೂಡ ಮುಜುಗರ ಆಗುತ್ತೆ. ಜೊತೆಯಲ್ಲಿ ಅಶೋಕ್ ಅವರ ವಿರುದ್ಧ ಒಂದಷ್ಟು ಅಪವಾದಗಳು ಕೂಡ ಇದೆ, ಅಡ್ಜಸ್ಟ್ಮೆಂಟ್ ಅನ್ನೋಂಥದ್ದು. ಸೊ ಹೀಗಾಗಿ ಯಾವುದೂ ಬೇಡ. ಸೊ ಯಾರನ್ನೂ ಕೂಡ ನೇಮಕ ಮಾಡೋದು ಬೇಡ, ಅಶೋಕ್ ಅವರು ಮೊದಲೇ ಬೇಡ. ಸೊ ಅದೇ ರೀತಿ ಬಿಟ್ಬಿಡಿ, ನಾವೇ ಓಡಾಡ್ಕೊಂಡು ಗೆಲ್ಲಿಸ್ತೀವಿ ಅನ್ನೋಂಥದ್ದು. ನಿನ್ನೆ ಕೂಡ ರಾಮನಗರದಲ್ಲಿ ನಾವು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ನೋಡಿದ್ವು, ಅಶೋಕ್ ಅವರು ಇರಲಿಲ್ಲ, ಕೇವಲ ಕೃಷ್ಣಪ್ಪ ಅವರು ಮತ್ತು ಮುನಿರತ್ನ ಅವರು ಇಬ್ಬರು ಕೂಡ ಇದ್ರು. ಸೊ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಒಂದು ರೀತಿ ಅಶೋಕ್ ಅವರ ಉಸ್ತುವಾರಿ ಕೊಡೋದಕ್ಕೆ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು. ಸ್ವತಃ ದೇವೇಗೌಡರೇ ಹೇಳಿದ್ರು ಕೂಡ ಬಿಜೆಪಿ ನಾಯಕರು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಬಿಜೆಪಿಯ
ಒಳಗೂ ಕೂಡ ಒಂದಷ್ಟು ಅಸಮಾಧಾನ ಇದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು ಹರೀಶ್ ನಾಗರಾಜ್. ಚಂದ್ರು, ಜಸ್ಟ್ ಹೋಲ್ಡ್ ಫಾರ್ ಅ ಸೆಕೆಂಡ್ ಬಿಕಾಸ್ ಇನ್ನೊಂದು ಸುದ್ದಿ ತಗೊಂಡು ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ಈ ಸುದ್ದಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.